ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಿನಿಮಾಗಳ ಸ್ಕ್ರಿಪ್ಟು ತಯಾರಾಗಬೇಕಾದ್ರೇ ಈ ಹೀರೋನೇ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ತಯಾರಾಗಿರುತ್ತೆ. ಆದರೆ ಕಾರ್ಯರೂಪಕ್ಕೆ ಬರೋ ತನಕ ಎಷ್ಟೋ ಚೇಂಜಸ್ಗಳು ಆಗ್ತವೆ. ಒಬ್ಬ ಹೀರೋ ಮಾಡಬೇಕಾಗಿದ್ದ ಸಿನಿಮಾನ ಇನ್ನೊಬ್ಬ ಹೀರೋ ಮಾಡಿ ಅದು ಇತಿಹಾಸ ಬರೆದ ಉದಾಹರಣೆಗಳು ಕೂಡ ನಮ್ಮ ಇಂಡಸ್ಟ್ರಿಯಲ್ಲಿದೆ. ನನ್ನ ಹಿಂದಿನ ವಿಡಿಯೋದಲ್ಲಿ ಇದೇ ಥರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಯಾವೆಲ್ಲ ಸಿನಿಮಾಗಳನ್ನು ಮಿಸ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಹೇಳಿದ್ದೆ. ಈ ವಿಡಿಯೋದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಯಾವೆಲ್ಲ ಸೂಪರ್ ಹಿಟ್ ಸಿನಿಮಾಗಳನ್ನು ಮಿಸ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಪುನೀತ್ ರಾಜ್ಕುಮಾರ್ ಅವರ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ನೋಡಿ. ಬನ್ನಿ ಈಗ ಈ ವಿಡಿಯೋನ ಶುರು ಮಾಡೋಣ. 2015ರಲ್ಲಿ ಸುಕ್ಕ ಸೂರಿ ನಿರ್ದೇಶನದಲ್ಲಿ ಕೆಂಡ ಸಂಪಿಗೆ ಅಂತ ಒಂದು ಸಿನಿಮಾ ತೆರೆ ಕಂಡಿರುತ್ತೆ. ಇದರ ಬಡ್ಜೆಟ್ ಲೆಕ್ಕದಲ್ಲಿ ಇದೊಂದು ಸೂಪರ್ ಹಿಟ್ ಸಿನಿಮಾನೇ. ಈ ಸಿನಿಮಾದ ಸ್ಕ್ರಿಪ್ಟು ತಯಾರಾಗಬೇಕಾದ್ರೇ ದರ್ಶನ್ ಅವರು ಇದಕ್ಕೆ ಹೀರೋ ಆಗಿ ಆಯ್ಕೆಯಾಗಿರ್ತಾರೆ. ಆದರೆ ಕತೆ ಕೇಳಿದಾಗ ದರ್ಶನ್ ಅವರು ಇದನ್ನು ರಿಜೆಕ್ಟ್ ಮಾಡ್ತಾರೆ. ಆಗ ವಿಕ್ಕಿ ವರುಣ್ ಅನ್ನೋ ಹೊಸ ಪ್ರತಿಭೆಯನ್ನು ಆಯ್ಕೆ ಮಾಡಿಕೊಂಡು ಆ ಹೀರೋಗೆ ಸರಿಹೊಂದೋ ರೀತಿಯಲ್ಲಿ ಸ್ಕ್ರಿಪ್ಟ್ನಲ್ಲಿ ತುಂಬಾ ಚೇಂಜ್ ಮಾಡಿ ಕೆಂಡ ಸಂಪಿಗೆ ಅನ್ನೋ ಟೈಟಲ್ನಲ್ಲಿ 2015ರಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡ್ತಾರೆ. ಈ ಸಿನಿಮಾದ ಸೀಕ್ವೆಲ್ ಕಾಗೆ ಬಂಗಾರ ಅಂತ ಒಂದು ಸಿನಿಮಾ ಅನೌನ್ಸ್ ಆಗಿರುತ್ತೆ. ಆದರೆ 2016ರ ಸಮಯದಲ್ಲಿ ಡಿಮಾನಿಟೈಸ್ ಆದ ಕಾರಣ ಸಿನಿಮಾ ಟೇಕಪ್ ಆಗಲ್ಲ. ಗೆಳೆಯರೇ, ನೀವು ಕೆಂಡ ಸಂಪಿಗೆ ಸಿನಿಮಾ ನೋಡಿದರೆ ಇದು ದರ್ಶನ್ ಅವರ ಸ್ಟಾರ್ಡಮ್ಗೆ ಸೂಟ್ ಆಗಲ್ಲ ಅನ್ನೋ ಥರನೇ ಇರುತ್ತೆ. ಆದರೆ ದರ್ಶನ್ ಅವರು ಸಿನಿಮಾನ ಮಾಡಲ್ಲ ಅಂದಾಗ ಸುಕ್ಕ ಸೂರಿರವರು ಸ್ಕ್ರಿಪ್ಟ್ನಲ್ಲಿ ತುಂಬಾ ಚೇಂಜ್ ಮಾಡಿರ್ತಾರೆ. 2006ರಲ್ಲಿ ದರ್ಶನ್ ಅವರ ಓಮ್ ಬ್ಯಾನರ್ನಲ್ಲಿ ತಯಾರಾಗಿ ಮ್ಯೂಸಿಕಲ್ ಬ್ಲಾಕ್ ಬಾಸ್ಟರ್ ಇಟ್ಟಾದಂತಹ ಜೊತೆಯಲ್ಲಿ ಸಿನಿಮಾ ನಿಮಗೆಲ್ಲ ಗೊತ್ತಿರುತ್ತೆ. ಪ್ರೇಮ್ ಹಾಗೂ ಮೋಹಕ ತಾರೆ ರಮ್ಯ ಕಾಂಬಿನೇಷನ್ನಲ್ಲಿ ಬಂದ ಈ ಸಿನಿಮಾದ ಎಲ್ಲ ಹಾಡುಗಳು ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ವು. ಇದನ್ನು ದರ್ಶನ್ ಅವರ ತಮ್ಮ ದಿನಕರ್ ತುಗ್ದೀಪ್ ರವರು ನಿರ್ದೇಶನ ಮಾಡಿರ್ತಾರೆ. ಇದು ಅವರ ಮೊದಲ ನಿರ್ದೇಶನದ ಸಿನಿಮಾ ಕೂಡ ಆಗಿರುತ್ತೆ. ಈ ಸಿನಿಮಾನು ಕೂಡ ಮೊದಲಿಗೆ ದರ್ಶನ್ ಅವರೇ ಮಾಡಬೇಕಾಗಿರುತ್ತೆ. ಆದರೆ ಲವ್ ಸ್ಟೋರಿ ಒಳಗೊಂಡ ಈ ಸಿನಿಮಾ ಅಭಿಮಾನಿಗಳಿಗೆ ರುಚಿಸಲ್ಲ ಅನ್ನೋ ಕಾರಣದಿಂದ ದರ್ಶನ್ ಅವರು ರಿಜೆಕ್ಟ್ ಮಾಡ್ತಾರೆ. ಆಗ ಯಾರಾದರೂ ಹೊಸಬರಿಗೆ ಚಾನ್ಸ್ ಕೊಡಬೇಕು ಅಂತ ಹೇಳಿ ಆಗ ತಾನೇ ನೆನಪಿರಲಿ ಸಿನಿಮಾದಿಂದ ಎಸ್ಟಾಬ್ಲಿಷ್ ಆಗಿದ್ದ ಪ್ರೇಮ್ ಹಾಗೂ ರಮ್ಯರವರನ್ನು ಹಾಕೊಂಡು ಜೊತೆಯಲ್ಲಿ ಅನ್ನೋ ಟೈಟಲ್ನಲ್ಲಿ ಸಿನಿಮಾ ಮಾಡ್ತಾರೆ. ಇದು ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣರವರ ಮೊದಲ ಸಿನಿಮಾ ಕೂಡ ಆಗಿರುತ್ತೆ. ದರ್ಶನ್ ಅವರ ಓಮ್ ಬ್ಯಾನರ್ನಲ್ಲಿ ವಿ ಹರಿಕೃಷ್ಣರವರು ಇಂಡಸ್ಟ್ರಿಗೆ ಎಂಟ್ರಿ ಆಗಿರ್ತಾರೆ. ಜೋಗಿ 2005ರಲ್ಲಿ ತೆರೆ ಕಂಡು ಇದು ಯಾವ ಥರ ಇತಿಹಾಸ ಸೃಷ್ಟಿ ಮಾಡ್ತು ಅನ್ನೋದನ್ನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ. ಸಿನಿಮಾ ಅಭಿಮಾನಿಗಳಿಗೆ, ಸ್ಪೆಷಲ್ ಆಗಿ ಶಿವಣ್ಣ ಅಭಿಮಾನಿಗಳಿಗೆ ಇದು ಗೊತ್ತೇ ಇರುವಂಥ ವಿಚಾರ. 2003ರಲ್ಲಿ ಪ್ರೇಮ್ ಹಾಗೂ ದರ್ಶನ್ ಕಾಂಬಿನೇಷನ್ನಲ್ಲಿ ಬಂದ ಕರಿಯ ಸಿನಿಮಾ ದೊಡ್ಡ ಯಶಸ್ಸು ಕಂಡ ನಂತರ ಮುಂದೆ ಇದೇ ಥರ ಇನ್ನೊಂದು ಅಂಡರ್ ವರ್ಲ್ಡ್ ಬೇಸಸ್ ಸಿನಿಮಾ ಮಾಡಬೇಕು ಅಂತ ಹೇಳಿ ಒಂದು ಸ್ಕ್ರಿಪ್ಟನ್ನು ಪ್ರೇಮ್ ರವರು ರೆಡಿ ಮಾಡ್ಕೊಂಡಿರ್ತಾರೆ. ಅದಕ್ಕೂ ಕೂಡ ದರ್ಶನ್ ಅವರೇ ಆಯ್ಕೆಯಾಗಿರ್ತಾರೆ. ಆದರೆ ಕರಿಯ ಆದ ನಂತರ ಸಾಕಷ್ಟು ಬೇರೆ ಕಮಿಟ್ಮೆಂಟ್ಗಳಿಗೆ ದರ್ಶನ್ ಅವರು ಒಪ್ಪಿಗೆ ಕೊಟ್ಟ ಕಾರಣ ಪ್ರೇಮ್ ರವರ ಮುಂದಿನ ಸಬ್ಜೆಕ್ಟ್ಗೆ ದರ್ಶನ್ ಅವರು ಸಿಗಲ್ಲ. ಆಗ ಶಿವಣ್ಣ ಅವರಿಗೆ ಬೇಕಾದ ರೀತಿಯಲ್ಲಿ ಸ್ಕ್ರಿಪ್ಟ್ನಲ್ಲಿ ತುಂಬಾ ಚೇಂಜ್ ಮಾಡಿ ಜೋಗಿ ಅನ್ನೋ ಟೈಟಲ್ನಲ್ಲಿ ಸಿನಿಮಾ ಮಾಡ್ತಾರೆ. ಗೆಳೆಯರೆ, ಜೋಗಿ ಒಂದು ಫೀಲ್ ಗುಡ್ ಸಿನಿಮಾ. ಈ ಸಿನಿಮಾ ಈಗ ನೋಡಿದರೂ ಕಣ್ಣಲ್ಲಿ ನೀರು ಚಿಮ್ಮುತ್ತೆ. ಜೋಗಿ ಹಾಗೂ ಮಾದೇಶನ ಪಾತ್ರಕ್ಕೆ ಶಿವಣ್ಣ ಬಿಟ್ಟರೆ ಬೇರೆಯವರನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಆ ಮಟ್ಟಿಗೆ ಅದ್ಭುತವಾಗಿ ಶಿವಣ್ಣ ಅಭಿನಯ ಮಾಡಿದ್ದಾರೆ. ಆ ಮುಗ್ಧತೆ, ಮಾಸ್ ಲುಕ್ ಎಲ್ಲ ಚಿಂದಿ ಬಿಡಿ. ಒಂದು ವೇಳೆ ಜೋಗಿ ಸಿನಿಮಾನ ದರ್ಶನ್ ಅವರು ಮಾಡಿದರೆ ಹೇಗಿರ್ತಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಚಾರ ಇನ್ನೊಂದಿದೆ. ಅದೇನೆಂದರೆ 2017ರಲ್ಲಿ ರಾಜ್ಕುಮಾರ ಇಂಡಸ್ಟ್ರಿ ಹಿಟ್ ಆದ ನಂತರ ಬಂದ ಪುನೀತ್ ರವರ ಅಂಜನಿ ಪುತ್ರ ಸಿನಿಮಾ ದರ್ಶನ್ ಅವರೇ ಮಾಡಬೇಕಾಗಿರುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅಂಜನಿ ಪುತ್ರ ತಮಿಳಿನ ಪೂಜೈ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ಬುಲೆಟ್ ಪ್ರಕಾಶ್ ಅವರು ದರ್ಶನ್ ಅವರಿಗೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆಯನ್ನು ತುಂಬ ದಿನದಿಂದ ಇಟ್ಕೊಂಡಿರ್ತಾರೆ. ಹಾಗಾಗಿ ಪೂಜೈ ಸಿನಿಮಾದ ರೀಮೇಕ್ ರೇಟ್ಸನ್ನು ಮೊದಲಿಗೆ ಬುಲೆಟ್ ಪ್ರಕಾಶ್ ಅವರೇ ತಂದಿರ್ತಾರೆ. ದರ್ಶನ್ ಅವರ ಡೇಟ್ ಸಿಕ್ಕಾಗ ಸಿನಿಮಾ ಮಾಡೋಣ ಅನ್ನೋ ಉದ್ದೇಶದಿಂದ. ಆದರೆ ದರ್ಶನ್ ಅವರು ಬೇರೆ ಶೆಡ್ಯೂಲ್ನಲ್ಲಿ ಬ್ಯುಸಿ ಇದ್ದ ಕಾರಣ ಅವರ ಡೇಟ್ ತುಂಬಾ ಡಿಲೇ ಆಗುತ್ತೆ. ಆಗ ಬುಲೆಟ್ ಪ್ರಕಾಶ್ ಅವರು ನಿರ್ಮಾಪಕ ಹಾಗೂ ವಿತರಕರಾಗಿರುವ MN ಕುಮಾರ್ ಅವರಿಗೆ ಆ ರೇಟ್ಸನ್ನು ಮಾರಿರ್ತಾರೆ. ಆಗ ಅವರು ಪುನೀತ್ ರಾಜ್ಕುಮಾರ್ ಅವರಿಗೆ ಕತೆ ಹೇಳಿ ಅವರ ಒಪ್ಪಿಗೆಯ ನಂತರ ರಶ್ಮಿಕಾ ಅವರನ್ನು ಹೀರೋಯಿನ್ ಆಗಿ ಆಯ್ಕೆ ಮಾಡಿ ಭಜರಂಗಿ ಅರ್ಸರ್ ಅವರನ್ನ ಡೈರೆಕ್ಟರ್ ಆಗಿ ಬುಕ್ ಮಾಡಿ ಅಂಜನಿ ಪುತ್ರ ಅನ್ನೋ ಟೈಟಲ್ನಲ್ಲಿ ಸಿನಿಮಾ ಮಾಡ್ತಾರೆ. ಅದು ರಾಜ್ಕುಮಾರ ನಂತರ ರಿಲೀಸ್ ಆಗಿ ಹಿಟ್ ಸಿನಿಮಾವಾಗುತ್ತೆ. ನೋಡ್ರಲ್ಲ ಗೆಳೆಯರೇ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ದರ್ಶನ್ ಅವರು ಮಿಸ್ ಮಾಡಿಕೊಂಡ ಈ ಸಿನಿಮಾಗಳಲ್ಲಿ ಅವರು ಯಾವ ಸಿನಿಮಾ ಮಾಡಬೇಕಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.